ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ನಾಗಾರ್ಜುನ್ ಆಯುರ್ವೇದ ಕಂಪ್ನಿ ಅವ್ರದ್ದು ಹೆಲಿನ್ ಡ್ರಾಪ್ಸ್ ಬಗ್ಗೆ. ಇಲ್ಲ ಇದಕ್ಕೆ ಸಾಫ್ಟ್ ಜೆಲ್ ಕ್ಯಾಪ್ಸೂಲ್ ಅಂತ ಕರೀತಾರೆ. ಸೊ ಇದು ನೋಡ್ರಿ ಆಯುರ್ವೇದಿಕ್ ಪ್ರಾಪ್ರೇಟ್ರಿ ಮೆಡಿಸಿನ್ ಕ್ಯಾಪ್ಸೂಲ್ ಫಾರ್ಮ್ನಾಗ ಬರ್ತೈತೆ ರೀ ಇದು. ಸೊ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಕ್ಯಾಪ್ಸೂಲ್ ಒಳಗಡೆ ಏನೇನು ಪಾರ್ಟ್ಸ್ ಇರ್ತಾವೆ ನೋಡ್ರಿ. ಇಲ್ಲಿ ಸುಗಂಧ ಪತ್ರ 25%, ಪುದೀನ 15%, ಲವಂಗಂ 15%, ಇಲವಂಗಂ 15%, ಕರ್ಪೂರಂ 15%, ಪುದೀನ ಸತ್ವಂ 15%. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಇದನ್ನ ತಯಾರು ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮಗೇನ್ರ ನೆಗಡಿ ಆಗೈತೆ ಅಂದ್ರೆ, ಸೀನಾ ಕುಂತೀರಂದ್ರೆ, ಮೂಗ್ನೆ ನೀರು ಇಳಿಯಾಗ ಕುಂತೈತೆ ಅಂದ್ರೆ, ಇಲ್ಲ ನಿಮ್ಗೆ ಸೈನಸೈಟಿಸ್, ಮೂಗು ಒಳಗೆ ಬಾವು ಬಂದ್ಬಿಟ್ಟೈತಿ, ಮೂಗು ಪೂರ್ತಿ ಜಾಮ್ ಆಗಿಬಿಟ್ಟು ಮೂಗಿಲಿ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂದ್ರೆ, ಇಂಥವೆಲ್ಲ ಸಮಸ್ಯೆದಾಗ ನಿಮ್ಗೆ ಆರಾಮ್ ಮಾಡಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ ನೋಡ್ರಿ. ಒಳಗಡೆ ನೋಡ್ಲಿಕ್ಕೆ ಇವೆಲ್ಲ ಈ ರೀತಿ ಕಾಣ್ತಾವೆ, ಕ್ಯಾಪ್ಸೂಲ್ ಫಾರ್ಮ್ನಾಗ ಇರ್ತಾವೆ. 10 ಕ್ಯಾಪ್ಸೂಲ್ ಇರ್ತಾವ್ರಿ. ಒಂದು ಇದು ಪ್ಯಾಕ್ನೇ 10 ಕ್ಯಾಪ್ಸೂಲ್ ಇರ್ತಾವೆ. ಸೊ ಇದನ್ನ ಯಾವ ರೀತಿ ನೀವು ಉಪಯೋಗ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನೋಡ್ರಿ. ಮೊದ್ಲು ಏನು ಮಾಡ್ಬೇಕಪ್ಪ ಅಂದ್ರೆ, ನೀವು ಒಂದು ಡಬ್ರ್ಯಾಗ ಬಿಸಿನೀರು ತಗೋರಿ, ಒಂದು ಸಣ್ಣ ಡಬ್ರೆ ಬಿಸಿನೀರು ತಗೋರಿ. ಇಲ್ಲ ನಿಮ್ಮ ಕಡೆ ವೆಪರೈಸರ್ ಮಷಿನ್ ಇದ್ರೆ ಅದನ್ನು ಬಾಡಿಗೆ ಹಾಕ್ಕೊಂಡು ತಯಾರು ಆಗ್ರಿ. ನೀರು ಹಾಕ್ಕೊಂಡು ಇದನ್ನು ಇಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಓಪನ್ ಆದಮೇಲೆ ಇದ್ರ ತುದಿ ಏನಿರ್ತೈತೆ ನೋಡ್ರಿ, ಅದನ್ನು ಸಿಸರ್ ತೊಗೊಂಡು ಕಟ್ ಮಾಡ್ಕೋರಿ. ಕಟ್ ಮಾಡಾದ್ಮೇಲೆ ಇದನ್ನ ನೀರು ಒಳಗೆ ಒಗೆದು ಬಿಡ್ರಿ. ಒಗೆದಾದ್ಮೇಲೆ ಇಲ್ಲ ನೀವು ಡೈರೆಕ್ಟ್ ಕಟ್ ಮಾಡ್ಲಾರ್ದನ ಕೂಡ ಹಾಕ್ಬೋದು. ಯಾಕಂದ್ರೆ ನೀರಿನ ಬಿಸಿಗೆ ಏನಾಗುತ್ತಪ್ಪ ಅಂದ್ರೆ ಇದು ಕ್ಯಾಪ್ಸೂಲು ಕರ್ಗಿ ಹೋಗ್ತೈತ್ರಿ. ಇದ್ರ ಒಳಗಿನ ಕಂಟೆಂಟ್ ಏನಿರ್ತೈತಿ ಅದು ನೀರ್ ಜೊತೆಗೆ ಮಿಕ್ಸ್ ಆಗಿಬಿಡ್ತೈತ್ರಿ. ನೀವು ಕಟ್ನು ಮಾಡ್ಬೋದು, ಇಲ್ಲ ಕಟ್ ಮಾಡಲಿಲ್ಲ ಅಂದ್ರೂ ನಡಿತೈತ್ರಿ. ಅದನ್ನ ನೀರು ಒಳಗೆ ಹಾಕೊಂಡಾದ್ಮೇಲೆ ತಲೆ ಮೇಲೆ ಟವಲರ ಹಾಕೋರಿ, ಒಂದು ಬೆಡ್ಶೀಟರ ಹಾಕೋರಿ. ಹಾಕೊಂಡಾದ್ಮೇಲೆ ಅದು ನೀರಾಗಿಂತ ಮೆಡಿಸಿನ್ ಸ್ಮೆಲ್ ಬರ್ತೈತೆ ನೋಡ್ರಿ, ಅದನ್ನ ಒಂದು ಮೂಗು ಬಂದ್ ಮಾಡಿ ಒಂದು ಮೂಗಿಲಿ ಚಂದ ಉಸುಲ್ ಒಳಗೆ ಎಳಿಬೇಕು, ಹೊರಗೆ ಬಿಡಬೇಕು. ಅದಾದ್ಮೇಲೆ ಇನ್ನೊಂದು ಮೂಗು ಬಂದ್ ಮಾಡಬೇಕು, ಅದರಲ್ಲೇ ಉಸುಲ್ ಒಳಗೆ ತಗೋಬೇಕು, ಹೊರಗೆ ಬಿಡ್ಬೇಕ್ರಿ. ಇದೇ ರೀತಿ ನೀವು ಮಾಡ್ತಿರ್ಬೇಕು. ಎಲ್ಲಿ ಮಟ್ಟ ಅದು ನೀರಿನ ಯಂತ್ರ ಮೆಡಿಸಿನ್ ಸ್ಮೆಲ್ ಬರಕ್ಕೆ ಸ್ಟಾಪ್ ಆಗಲ್ಲ ನೋಡ್ರಿ, ಅಲ್ಲಿ ಮಟ್ಟ ನಿಂದ್ರಂಗಿಲ್ಲ. ನೀವು ಅಲ್ಲಿ ಮಟ್ಟ ತೊಗೊತಾ ಇರಬೇಕು. 5-10 ನಿಮಿಷ ಮಟ್ಟ ಮಾಡ್ಬೇಕ್ರಿ. ಈ ರೀತಿ ನೀವು ದಿನಕ್ಕೆ 1 ಹೊತ್ತು, 2 ಹೊತ್ತು, 3 ಹೊತ್ತು, ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದನ್ನ ಉಪಯೋಗ ಮಾಡ್ಬೋದ್ರಿ. ಇಲ್ಲ ನೀವೆಲ್ಲಾದ್ರೂ ಹೊರಗೆ ಟ್ರಾವೆಲ್ ಮಾಡಾವಂತೀರಂದ್ರೆ ಆ ಹೊತ್ನಾಗ ಏನು ಮಾಡ್ಬೋದಪ್ಪ ಅಂದ್ರೆ, ಈ ಕ್ಯಾಪ್ಸೂಲ್ ತೆಗೆದು ಇದನ್ನೇನ್ರ ಪಿನ್ನಾಗಿನ್ನ ಮ್ಯಾಲೆ ಚುಚ್ಚಾದ್ಮೇಲೆ ಇದನ್ನ ಒಳಗಿಂದ ಕಂಟೆಂಟ್ ಏನಿರ್ತೈತಿ ಇದನ್ನೊಂದು ಖರ್ಚಿಪ್ನಾಗ ಚಂದಾಗ ಹಾಕೊಂಬ್ರಿ. ಖರ್ಚಿಪಿಗೆ ಚಂದಾಗ ಬಕ್ಕಣದಾಗ ಖರ್ಚಿಪ್ ತೆಗೆದು ಖರ್ಚಿಪಿಗೆ ಪೂರ ಸವ್ರ್ಕೊಂಬ್ರಿ. ಇದ್ರೊಳಗಿನ ಕಂಟೆಂಟ್ ಸವ್ರ್ಕೊಂಡಾದ್ಮೇಲೆ ಆ ಖರ್ಚಿಪ್ ಏನಿದೆ ನೋಡ್ರಿ, ನೀವು ಎಲ್ಲಿ ಟ್ರಾವೆಲ್ ಮಾಡಾವಂತೀರಂದ್ರೆ ಖರ್ಚಿಪ್ ಸ್ಮೆಲ್ ತೊಗೊಂತ ಇರಿ ಅವಾಗ. ಅದ್ರಲ್ಲಿ ನಿಮ್ಗೆ ನೆಗಡಿ ಏನೆಲ್ಲ ಸಮಸ್ಯೆ ಇರ್ತೈತೆ ನೋಡ್ರಿ, ಅವೆಲ್ಲ ಬಂದ್ ಆಗಿಬಿಡ್ತಾವ್ರಿ, ನಿಂತು ಬಿಡ್ತಾವೆ. ಈ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಎಷ್ಟು ದಿನದ ಮಟ್ಟ ಇದ್ರ ನೀವು ಉಪಯೋಗ ಮಾಡಬೇಕು ಸೋಡ್ರಿ, ನಿಮ್ಗೆ ಆರಾಮಾಗೋ ಮಟ್ಟ ಇದು ನೀವು ಉಪಯೋಗ ಮಾಡ್ಬೋದು. 5 ದಿನ 10 ದಿನ ನಿಮ್ಮ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ತೊಗೊಳಕ್ಕೆ ಹೇಳೋ ಒಂಥರ ಅಷ್ಟು ದಿನ ಉಪಯೋಗ ಮಾಡ್ಬೋದ್ರಿ. ಇದ್ರಲ್ಲೇ ನೋಡ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ, ಎಲ್ಲರೂ ಇದ್ರ ಉಪಯೋಗ ಮಾಡ್ಬೋದು. ಇದ್ರದ್ದು ಮೂಲ್ಯದ ಬಗ್ಗೆ ಹೇಳಿದೆ ಅಂದ್ರೆ ನೋಡ್ರಿ, ಇದು ನಿಮ್ಗೆ 80 ರೂಪಾಯಿದಾಗ 10 ಕ್ಯಾಪ್ಸೂಲ್ ಸಿಗ್ತಾವೆ ಅಂದ್ರೆ 8 ರೂಪಾಯಿಗೆ 1 ಕ್ಯಾಪ್ಸೂಲ್ ಬೀಳ್ತೈತ್ರಿ. ಇದು ನೀವು ತರಿಸ್ಕೊಂಡು ನಿಮ್ಮ ಮನೆಗೆ ಇಟ್ಕೋಬೋದು. ನಿಮ್ಗೆ ನೆಗಡಿ ಆದಾಗ ಇದರಲ್ಲಿ ಸ್ಟೀಮ್ ತೊಗೋಬೋದ್ರಿ. ಇವು ನೋಡ್ರಿ ನುಂಗೋ ಕ್ಯಾಪ್ಸೂಲ್ ಥರನೇ ಇರ್ತಾವೆ, ಆದ್ರೆ ತಪ್ಪಿ ನೀವು ಇದನ್ನ ಬಾಯಿ ಮೂಲಕ ಹಿಂಗೆ ಬಿಡ್ಬೇಡ್ರಿ. ಯಾಕಂದ್ರೆ ನುಂಗೋ ಕ್ಯಾಪ್ಸೂಲ್ ಅಲ್ರಿ, ಇವು ಬರೇ ಸ್ಟೀಮ್ ತೊಗೊಳೋ ಕ್ಯಾಪ್ಸೂಲ್ ರೀ. ಇವಾಗ ಮಾತ್ರ ಇದರಲ್ಲಿ ತೊಗೋಬೇಕು, ನುಂಗಕ್ಕೆ ಹೋಗ್ಬಾರ್ದ್ರಿ. ಎಲ್ಲೇಂದ್ರೆ ನೀವು ಇವ್ನ ಕ್ಯಾಪ್ಸೂಲ್ ಖರೀದಿ ಮಾಡ್ಬೋದು ಅಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ಗೆ ಬರೆದು ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ನಾಗ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.